ಜನ ಎಲ್ಲ ಕರೆಕ್ಟಾಗಿದ್ರೆ ಯಾರು ನಮ್ಮ ಹತ್ರ ಬರುವುದಿಲ್ಲ, ಕರೆಕ್ಟಾಗಿ ಇಲ್ಲದೆ ಹೋದವರೇ ನಮ್ಮ ಹತ್ರ ಬರೋದು. ಇರೋದ್ರಲ್ಲಿ ಏನೋ ಅವ್ರಿಗೊಂದು ಸೊಪ್ಪು ಬೇಡಿ ನ್ಯಾಯಬದ್ಧವಾಗಿ ಅವ್ರಿಗೊಂದು ಸಮಾಧಾನ ಕೊಟ್ಟು ಕಳಿಸಿದಾಗ ಆಗ ಅವ್ರಿಗೆ ನಾನು ದೇವರನ್ನ ಕಂಡಿದ್ದೇನೆ ಅಂತ ಹೇಳಿ ನೀವುಗಳು ಅವ್ರಿಗೆ ಕೆಲಸ ಮಾಡಿಕೊಟ್ಟಾಗ, ಅವನಿಗೆ ನ್ಯಾಯಬದ್ಧವಾಗಿ ನ್ಯಾಯ ಕೊಟ್ಟಾಗ, ಈಗ ಷಡಾಕ್ಷರಿ ಹೇಳ್ತಾರೆ ನೀವು ಫೋಟೋ ಮಡಿಕೋತಾರೆ ಅಂತ, ನನ್ನ ಫೋಟೋ ಅಲ್ಲ ಮಡಿಕೊಳ್ಳೋದು, ನೀವು ಯಾರು ನೀವು ಸಹಾಯ ಮಾಡ್ತೀರಿ ನಿಮ್ಮ ಗೌರವದಿಂದ ಅವರ ಹೃದಯದಲ್ಲಿ ನನಗೆ ಇಂಥ ಹೋದಾಗ ಇಂಥ ಕೆಲಸ ಮಾಡಿಕೊಟ್ರು ಅಂತ ಹೇಳಿ ಒಂದು ಸ್ಮರಿಸೋ ಅಂತ ಒಂದು ಕಾಲ ಸಮಾಜದಲ್ಲಿ ಇವತ್ತು ಇದೆ, ಉಪಕಾರ ಸ್ಮರಣೆ ಅನ್ನೋದು. ಸೊ ಆ ದೃಷ್ಟಿಯಿಂದ ಇವತ್ತು ಉಪಕಾರ ಸ್ಮರಣೆಯನ್ನ ಜನ ಮಾಡ್ತಾರೆ. ಸೊ ಅದಕ್ಕೆ ನಾನು ತಮ್ಗೆಲ್ಲ ಹೇಳೋದಿಷ್ಟೇ, ಹಣ ಯಾವತ್ತು ಬೇಕಾದ್ರೂ ಸಂಪಾದನೆ ಮಾಡ್ಬೋದು, ಎಷ್ಟು ಮಾಡಿದ್ರು ನೀವು ಎಷ್ಟು ಊಟ ಮಾಡಕ್ ಸಾಧ್ಯ? ಏನಾದ್ರು ಜಾಸ್ತಿ ಡಬಲ್ ತಿನ್ನಕ್ಕಾಗ್ತದ? ಎಲ್ಲರೂ ಅಷ್ಟೇ ತಿನ್ನಕ್ ಸಾಧ್ಯ. ಅಮ್ಮಮ್ಮನೇ ನೀವು 100 ರೂಪಾಯಿ ಊಟದ ಮೇಲೆ ಯಾರ್ದು ಊಟ ಮಾಡಕ್ಕಾಗಲ್ಲ, ವಾಮಿಟ್ ಆಗೋತದೆ. ಇಲ್ಲ ಯಾವ್ದಾದ್ರು ಅಭ್ಯಾಸ ಆಗಿದ್ರು ಕೂಡ ಜಾಸ್ತಿನೂ ತೊಗೊಳಕ್ಕಾಗಲ್ಲ. ನಗ್ತಾ ಇದ್ದಾರೆ, ಇರೋ ವಿಚಾರ ಹೇಳ್ತಿಲ್ಲ, ನಮ್ಮ ಸಿದ್ದರಾಮಯ್ಯ ನಗ್ತಾ ಇದ್ದಾರೆ, ಯಾರು ಜಾಸ್ತಿ ತೊಗೊಳಕ್ಕಾಗಲ್ಲ. ಸೊ ಹಂಗೆ ನಾನು ಆಗ ಹೇಳ್ತೇನೆ, ಬಟ್ಟೆ ಹಾಕೋಬೋದಪ್ಪ, ಏನು ಒಂದಿನ ಹಾಕೋಬೋದು, 2 ದಿನ 3 ದಿನ ಡಬ್ಬಿ ಕಳಿಸ್ಬೇಕು, ಅದು ಒಂದು 50-60 ರೂಪಾಯಿ ಆಯ್ತದೆ. ಡಬ್ಬಿ ಕಳಿಸಿ ಮಾಡಿ ಇಸ್ತ್ರಿ ಹಾಕೊಂಡು ಹೋಗೋದು. ಹಾಗೆ ಕೊನೆಗೆ ನಮ್ಮ ಬದುಕೆಲ್ಲ ಒಂದು 10,000 ರೂಪಾಯಿಗೆ ವೈಯಕ್ತಿಕವಾಗಿ ಮುಗಿದೋಗ್ತದೆ.